ಹಲೋ ಎವ್ರಿವಾನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೂ ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯ ಕರುಣಿಸಲಿ. ಹಾಗೂ 2024ರಲ್ಲಿ ಎಲ್ಲರ ಬಾಳಲ್ಲಿ ನಡೆದಿರುವ ಕಹಿ ಘಟನೆಗಳೆಲ್ಲ ಮರೆತು 2025ರಲ್ಲಿ ಒಂದು ಒಳ್ಳೆ ಬೆಳಕು ತರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಇನ್ನು ಇದು ಈ ಹೊಸ ವರ್ಷದ ಮೊದಲನೇ ವ್ಲಾಗ್ ಆಗಿರುತ್ತದೆ. ನಿಜವಾಗ್ಲೂ ತುಂಬಾ ಖುಷಿಯಿಂದನೇ ಈ ದಿನನ ಸೆಲೆಬ್ರೇಷನ್ ಮಾಡೋಣ. ಹಾಗಾಗಿ ನಾನು ಇವತ್ತು ಒಂದು ಸ್ಪೆಷಲ್ಲಾಗಿ ಏನಾದರೂ ಅಡುಗೆ ಮಾಡೋಣ ಅಂದ್ಕೊತಿದ್ದೆ. ಹಾಗೆ ಹಸ್ಬೆಂಡು ಮತ್ತು ಸಮೀಕ್ಷೆಗೆ ಇಬ್ಬರಿಗೂ ರಜಾ ಇತ್ತು. ಸೊ ಹಾಗಾಗಿ ನಾನು ಕಾಯಿ ಕಡುಬು ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ನಾನು ಇಲ್ಲಿ 2 ಲೋಟ ರವೆನ ತೊಗೊಂಡಿದ್ದೀನಿ. ಅದಕ್ಕೆ 4 ಲೋಟ ನೀರಾಗುವಷ್ಟು ನೀರನ್ನ ಮಳ್ಳಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಆ ನೀರು ಮಳ್ಳದ ಮೇಲೆ ಈ ರವೆನ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ತುಂಬಾ ಬೇಯಿಸ್ಕೊಬಾರ್ದು. ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು, ಮತ್ತೆ ಬೇಯಿಸ್ತೀವಿ. ಸೊ ಹಾಗಾಗಿ ಅದಾದಮೇಲೆ ಅದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಬಿಟ್ಟರೆ ಸಾಕು. ತುಂಬ ತಣ್ಣಗಾಗೋಕ್ಕೆ ಬಿಡಬಾರ್ದು. ಅದು ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನು ಕಡಲೆಬೇಳೆ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ, ಬೇಕಿದ್ರೆ ಸಬ್ಸಿಗೆ ಸೊಪ್ಪನ್ನ ಹಾಕೊಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿದೆ ಬಟ್ ಸಿಗಲಿಲ್ಲ. ಸೊ ಹಾಗಾಗಿ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿ ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಒನ್ ಆಫ್ ದ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ನಾನು ಊರಿಗೆ ಹೋದರೆ ನಮ್ಮಮ್ಮ ಈ ರೆಸಿಪಿನ ಮಾಡ್ದಲೇ ಇರಲ್ಲ. ಇಲ್ಲ ಅಂದರೆ ನಾನು ಊರಿಂದ ರಿಟರ್ನ್ ಬೆಂಗಳೂರಿಗೆ ಬರಬೇಕಾದ್ರೂ ಈ ರೆಸಿಪಿ ಮಾಡಿ ಬಾಕ್ಸ್ಗೆ ಹಾಕ್ಕೊಡ್ತಾರೆ, ಟ್ರೈನಲ್ಲೋ ಬಸ್ಸಲ್ಲೋ ತಿನ್ಕೊಳ್ಳಿ ಅಂತ. ಸೊ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಕಟ್ಕೊಬೇಕು. ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಿರೋ ಹಾಲು ಹಾಕಬೇಕು. ಸೊ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಉಂಡೆ ಮಾಡಿ ಇಟ್ಕೊಬೇಕು. ಅದಾದಮೇಲೆ ಈ ಕಡೆ ಒಂದು ಇಡ್ಲಿ ಪಾತ್ರೆಗೆ ತಳದಲ್ಲಿ ನೀರು ಹಾಕಿ ಆ ನೀರು ಚೆನ್ನಾಗಿ ಕಾಯ್ದ ಮೇಲೆ ನಾವು ಕಟ್ಟಿಟ್ಕೊಂಡಿರೋ ಅಂಥ ಕಡುಬನ್ನು ನೀಟಾಗಿ ಜೋಡಿಸ್ಕೊಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಹೊತ್ತು ಅದನ್ನು ಬೇಯಿಸ್ಕೊಬಾರ್ದು. ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಈ ಕಡೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಸಿಂಪಲ್ಲಾಗಿ ಕಾಯಿ ಚಟ್ನಿನ ಮಾಡಿಕೊಂಡೆ. ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ. ನಮ್ಮ ಸಮೀಕ್ಷಾ ಯಾವಾಗಲೂ ಕೇಳ್ತಿದ್ಲು ಜಾಮೂನ್ ಮಾಡಿ ಅಂತ. ಸೊ ಹಾಗಾಗಿ ಜಾಮೂನ್ ಪ್ಯಾಕೆಟ್ ಇತ್ತು. ಹಾಗಾಗಿ ಜಾಮೂನ್ನ ಕಲಿಸ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ನಾನು ಎಷ್ಟು ಸಲ ಜಾಮೂನ್ನ ಮಾಡಿದ್ದೀನಿ, ಒಂದು ಸಲನೂ ಈ ಥರ ಆಗಿರಲಿಲ್ಲ. ಬಟ್ ಇವತ್ತೇನೋ ಗೊತ್ತಿಲ್ಲ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಬಟ್ ಯಾಕೋ ಪಾಕಕ್ಕೆ ಹಾಕಿದಾಗ ಜಾಮೂನು ಸ್ವಲ್ಪ ಕದ್ಲುಕಂಡು ಥರ ಆಗಿತ್ತು. ಕಟ್ಟಬೇಕಾದ್ರೆ ಸ್ವಲ್ಪ ಒಡುಕ್ಲ ಆಗ್ತಾಯಿತ್ತು. ಬಟ್ ನಾನು ತುಪ್ಪ ಎಲ್ಲ ಹಾಕ್ಕೊಂಡು ನಾದಿ ಕಟ್ಕೊಂಡೆ ಚೆನ್ನಾಗಾಗ್ಬೋದು ಅಂತ. ಬಟ್ ಅದು ಯಾಕೋ ಗೊತ್ತಿಲ್ಲ, ಇದೇ ಫಸ್ಟ್ ಆ ಥರ ಆಗಿದ್ದು. ಆದರೆ ಟೇಸ್ಟ್ ಚೆನ್ನಾಗಿತ್ತಲ್ವ, ಸ್ವಲ್ಪ ಬೇಜಾರು ಆಯಿತು. ಹೊಸ ವರ್ಷದ ದಿನ ಹಿಂಗಾಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಜಾಮೂನ್ನೆಲ್ಲ ಉಂಡೆ ಕಟ್ಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಕರೆದು ಪಾಕಕ್ಕೆ ಹಾಕಿ ಒಂದು 10 ನಿಮಿಷ ಬಿಟ್ಟೆ. ಸ್ವಲ್ಪ ಕದಲ್ಕೊಂಡದಂಗೆ ಆಗಿತ್ತು ಅಷ್ಟೇ. ಅದಾದಮೇಲೆ ಎಲ್ರಿಗೂ ಟಿಫನ್ ಹಾಕ್ಕೊಡೋಣ ಅಂತ ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಹಾಗೆ ಮಕ್ಕಳಿಗೆಲ್ಲ ಟಿಫನ್ ಹಾಕ್ಕೊಟ್ಟೆ. ನಿಜವಾಗ್ಲೂ ಕಡುಬು ಹಾಗೂ ಕಾಯಿ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಹಾಗೆ ಜಾಮೂನ್ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಕದಲ್ಕೊಂಡಿತ್ತು ಅಷ್ಟೇನೆ. ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು. ಸೊ ಟಿಫನೆಲ್ಲ ಕೊಟ್ಟು ನಾನು ಕೂಡ ಟಿಫನ್ ಮಾಡಿ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡಿ ಮುದ್ದೆ ಮಾಡಿದ್ದೆ. ಹಾಗೆ ಇವತ್ತು ಎಲ್ಲರೂ ಮನೇಲಿದ್ದಾರೆ, ನ್ಯೂ ಇಯರ್ ಅಲ್ವಾ, ಸುಮ್ಮನೆ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಈಗ ಸಂಜೆ ಟೈಮಲ್ಲಿ ಹೋದರೆ ಸರಿಯಾಗಲ್ಲ, ಟ್ರಾಫಿಕ್ ಅಂತ ಹೇಳಿ ಇಲ್ಲೇ ನಮ್ಮ ಬೂದ್ಗೆರೆಲ್ಲೇ ಪಾರ್ಕ್ ಇತ್ತು. ಸುಮ್ಮನೆ ಹಾಗೆ ಸುತ್ತಾಡ್ಕೊಬರೋಣ. ಹಾಗೆ ನಮ್ಮ ಫ್ರೆಂಡ್ ಕೂಡ ಕರೆದಿದ್ರು. ಸೊ ಅವ್ರ ಮನೆಗೂ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಹೊರಟ್ವಿ. ಅಲ್ಲಿಂದ ಪಾರ್ಕ್ ಹೋಗಿ ಅಲ್ಲಿನ ಒಂದಷ್ಟು ವೀಡಿಯೋಸು ಫೋಟೋಸು ಇರುತ್ತಲ್ಲ ನಮ್ಮದು, ಅದನ್ನೆಲ್ಲ ತೆಕ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋದ್ವಿ.
ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡೋದೇ ಮರ್ತೋಯ್ತು. ಅವರು ನೋಡಿ ತುಂಬ ದಿನ ಆಗಿತ್ತಲ್ಲ, ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸೊ ಅಲ್ಲಿ ವೀಡಿಯೋ ಮಾಡೋದೇ ಮರ್ತೋಯ್ತು. ಸೊ ಅಲ್ಲಿಂದ ಮನೆಗೆ ಹೊರಟ್ವಿ. ಬಟ್ ನಮ್ಮ ಸಮೀಕ್ಷಾ ಅಂತೂ ಪಿಜ್ಜಾ ತಿನ್ನೋಣ, ಇವತ್ತು ನ್ಯೂ ಇಯರ್ ಅಲ್ವಾ ಅಂತ ಅಂದ್ಲು. ಸೊ ಮಕ್ಕಳ ಆಸೆನ ಯಾಕೆ ಬೇಡ ಅನ್ಬೇಕು ಅಂತ ಹೇಳಿ ಪಿಜ್ಜಾ ತಿನ್ನೋಣ ಅಂತ ಹೋದ್ವಿ. ನಮ್ಮ ಸಮೀಕ್ಷೆಗೆ ಪನ್ನೀರ್ ಪಿಜ್ಜಾ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅದನ್ನೇ ತೊಗೊಂಡಿದ್ವಿ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ನಮ್ಮ ಸುದೀಕ್ಷಾ ತಿನ್ನಲಿಲ್ಲ. ಅವಳು ಅದರಲ್ಲಿರೋ ಅಂಥ ಪನ್ನೀರ್ನ ಮಾತ್ರ ತಿಂದಳು. ಯಾಕೋ ಅವಳಿಗೆ ಅದು ಇಷ್ಟ ಆಗಲಿಲ್ಲ ಅನ್ಕೊತೀನಿ. ನಮ್ಮ ಸಮೀಕ್ಷಾ ಇಷ್ಟಪಟ್ಲಲ್ಲ ಅಂತ ತೊಗೊಂಡ್ವಿ. ಅದಾದಮೇಲೆ ಫ್ರೆಂಚ್ ಫ್ರೈನ ತೊಗೊಂಡ್ವಿ. ನಮ್ಮ ಸುದೀಕ್ಷೆಗೆ ಫ್ರೆಂಚ್ ಫ್ರೈ ತುಂಬ ಇಷ್ಟ ಆಗಿತ್ತು. ಅವಳು ಚೆನ್ನಾಗಿ ಫ್ರೆಂಚ್ ಫ್ರೈನ ತಿಂದಳು. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಫ್ರೆಂಚ್ ಫ್ರೈನ ಟ್ರೈ ಮಾಡ್ತಿರೋದು. ತುಂಬ ದಿನದಿಂದ ಫ್ರೆಂಚ್ ಫ್ರೈನ ತಿನ್ನಬೇಕು ಅಂತ ಅಂದ್ಕೊತಿದ್ವಿ, ಬಟ್ ತಿನ್ನೋಕ್ಕಾಗಿರಲಿಲ್ಲ. ಸೊ ಇವತ್ತು ಅದನ್ನು ತಿಂದ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನನಗೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಅಲ್ಲೇ ಜ್ಯೂಸನ್ನ ಕೂಡ ಕುಡ್ಕೊಂಡು ನಾವು ಇವತ್ತು ನ್ಯೂ ಇಯರ್ನ ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಅಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಅಂಥ ವಿಡಿಯೋದ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ, ಬಾಯ್.